ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಬ್ಲಾಗ್. ನಾನು ಇವತ್ತು ನಿಮಗೆ ತೋರಿಸಕ್ಕೆ ಹೋಗ್ತಾ ಇರೋದು ಅಗಡಿ ತೋಟ. ಇದು ಹುಬ್ಬಳ್ಳಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಇದು ಶಿಗ್ಗಾಂವಿ ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿ ಬರುತ್ತದೆ. ಇದರಲ್ಲಿ ಮುಖ್ಯವಾಗಿ ನಾವು ಸಾಂಪ್ರದಾಯಿಕ ಉತ್ತರ ಕರ್ನಾಟಕ ಶೈಲಿಯ ಊಟ ಮತ್ತು ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಎತ್ತಿನ ಗಾಡಿ ಸವಾರಿ, ದೋಣಿ ವಿಹಾರ, ಗ್ರಾಮೀಣ ಆಟಗಳು, ಕೃಷಿ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕಾಣಬಹುದಾಗಿದೆ. ಇದು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೋದು ನೀವು. ಸಮಯ ಬಂದುಬಿಟ್ಟು ಬೆಳಗ್ಗೆ 10:30ಯಿಂದ ಸಂಜೆ 6 ಗಂಟೆವರೆಗೆ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಅವರು ವೆಲ್ಕಮ್ ನಮಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸಾಂಪ್ರದಾಯಿಕ ಹಳೆಯ ಶೈಲಿಯಲ್ಲಿ ಕುಂಕುಮ ಹಚ್ಚೋದ್ರ ಮೂಲಕ ನಮ್ಮನ್ನವರು ಸ್ವಾಗತವನ್ನು ಮಾಡ್ಕೋತಾರೆ. ಆ ನಂತರ ನಾವು ಇದೆಲ್ಲ ಸ್ವಾಗತ ಮಾಡ್ಕೊಂಡು ನೆಕ್ಸ್ಟ್ ಮುಂದೆ ಹೋದಂಗೆ ನಿಮಗೆ ನಾವು ಏನೇನು ಮಾಡಿದ್ವಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೇನೆ ಈ ವಿಡಿಯೋದಲ್ಲಿ. ನೀವು ಇದನ್ನು ನೋಡಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋದ ನಂತರ ಬಸವೇಶ್ವರ ಇದನ್ನ ಇಟ್ಟಿದ್ದಾರೆ. ಆ ನಂತರ ಬುಕ್ಕಿಂಗ್ ಕೌಂಟ್ರು. ಆ ನಂತರ ನಾವು ವೆಲ್ಕಮ್ ಜ್ಯೂಸ್ ಕೊಟ್ಟರು. ಈಗ ನೋಡ್ಬೋದು ವೆಲ್ಕಮ್ ಜ್ಯೂಸ್ ಎಲ್ಲ ಇದು ಮಾಡಿ, ಆಮೇಲೆ ಚಿಕ್ಕ ಮಕ್ಕಳು ಆಟ ಆಡೋ ಸಾಮಾನುಗಳು ಇತ್ತಲ್ಲಿ, ಅದನ್ನು ಆಟ ಆಡ್ತಾ ಇದ್ದೇವೆ. ಆ ನಂತರ ಇಲ್ಲಿ ನೋಡ್ಬೋದು ನೀವು ಹಣ್ಣಿನ ಕುಟೀರ. ಇಲ್ಲಿ ಬಗೆ ಬಗೆಯ ಹಣ್ಣುಗಳನ್ನ ಇಟ್ಟಿರ್ತಾರೆ. ನಾವು ಇಲ್ಲಿ ನೋಡ್ಬೋದು ನೀವು ನಾವು ಯಾವ ರೀತಿ ಕಲ್ಲಂಗಡಿ ಹಣ್ಣನ್ನು ತಿಂತಾ ಇದ್ದೇವೆ ಅಂತ. ಇದಕ್ಕೇನು ಲಿಮಿಟ್ ಇರಲ್ಲ, ನಾವು ಎಷ್ಟು ಬೇಕಷ್ಟು ತಿನ್ಬೋದು. ನಾವು ಎಲ್ಲ ಹಣ್ಣು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಗುಂಡಾ ಗುಂಡಾ ಇಲ್ಲಿ ನೋಡ್ಬೋದು ಚಿಕ್ಕ ಮಕ್ಕಳು ಆಡೋಕ್ಕೆ ಜೋಕಾಲಿನೂ ಇಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಾವು ತಿಂಡಿ ಮಾಡಿದ್ವಿ. ನಾಷ್ಟ ಏನಿತ್ತಂತಂದ್ರೆ ಉತ್ತರ ಕರ್ನಾಟಕ ಶೈಲಿ ದೋಸೆ ಮತ್ತು ಚಟ್ನಿ. ಅದ್ರ ಜೊತೆ ನೋಡ್ಬೋದು ನೀವು ಆರ್ಗ್ಯಾನಿಕ್ ಬೆಲ್ಲ, ಅದರ ಪುಡಿ ಮತ್ತು ದೇಸಿ ಗೀ ಇಟ್ಟಿದ್ದಾರೆ. ನಾಷ್ಟ ಒಟ್ಟಿನಲ್ಲಿ ಭಾರಿ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹಾಟ್ ಲೆಮನ್ ಟೀ ಇತ್ತು, ಅದನ್ನು ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಉತ್ತರ ಕರ್ನಾಟಕ ಶೈಲಿಯ ಸಾಂಪ್ರದಾಯಿಕ ಮನೆಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇದು ನಾವೆಲ್ಲ ಮರೆತು ಹೋದಂಥ ಪಾತ್ರೆ, ತಾಮ್ರ, ಹಿತ್ತಾಳೆ ಪಾತ್ರೆಗಳನ್ನ ಇಲ್ಲಿ ಕಾಣ್ಬೋದು. ಇದನ್ನೆಲ್ಲ ನೋಡಿ ಭಾರಿ ಚೆನ್ನಾಗಿ ನಮಗೆ ಹಳೆ ನೆನಪೆಲ್ಲ ಮರಳಿ ಕಳಿಸ್ತಂತ ಹೇಳ್ಬೋದು. ಇವೆಲ್ಲ ಹಳೆ ವಸ್ತುಗಳನ್ನ ಇಲ್ಲಿ ಭಾರಿ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ಬೋದು ನಾವು. ಇಲ್ಲಿ ನೋಡ್ಬೋದು ನೀವು ಚಿಕ್ಕ ಮಕ್ಕಳು ಆಡೋಕ್ಕೆ ಇಲ್ಲೊಂದು ಕೆಲವೊಂದು ಆ್ಯಕ್ಟಿವಿಟೀಸು, ರೋಪ್ ಎಲ್ಲ ಕಟ್ಟಿದ್ದಾರೆ. ಇದು ಭಾರಿ ಚೆನ್ನಾಗಿ ಇತ್ತಂತ ಹೇಳ್ಬೋದು. ಸೊ ಇದನ್ನು ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಒಳ್ಳೆಯ ಜವಾರಿ ತಳಿಯ ಆಕಳ ಮತ್ತು ಕರುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಇದನ್ನು ನಾವು ಮುಟ್ಟಿ ಒಂದು ಹಳ್ಳಿ ವಾತಾವರಣವನ್ನು ಇಲ್ಲಿ ಸವಿಬೋದು ಅಂತ ಹೇಳ್ಬೋದು. ಸೊ ಮಕ್ಕಳು ಕರ್ಕೊಂಬಂದು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಭಾರಿ ಚೆನ್ನಾಗಿತ್ತು ಇದು ಪ್ಲೇಸು. ಸೊ ಇದನ್ನೆಲ್ಲ ನಾವು ಮುಟ್ಟಿ ನೋಡಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಎತ್ತಿನ ಬಂಡಿಯನ್ನು ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಇದ್ರ ಮೇಲೆ ನಾವು ಹತ್ತಿ ಫೋಟೋ ಶೂಟ್ ಎಲ್ಲ ಮಾಡ್ಕೋಬೋದು. ಸೊ ನೋಡ್ಬೋದು ಅಲ್ಲಿ ಚಿಕ್ಕ ಮಕ್ಕಳ ನಾವೆಲ್ಲ ಹತ್ತಿ ಭಾರಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಬಟ್ಟೆ ಯಾವ ತೀರಿ ನೇಯ್ತಾರೆ ಅಂತ ಹೇಳ್ಬಿಟ್ಟು ಅದರದ್ದೊಂದು ಡೆಮೋ ಇಟ್ಟಿದ್ದಾರೆ. ನೆಕ್ಸ್ಟು ನಾವು ಹಾರ್ಸ್ ರೈಡಿಂಗ್ ಇತ್ತು. ಇದರಲ್ಲಿ ನಾವೆಲ್ಲರೂ ಕೂತ್ಕೊಂಡು ಇದು ಭಾರಿ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತಂತ ಹೇಳ್ಬೋದು ಹಾರ್ಸ್ ರೈಡಿಂಗು. ನೋಡ್ಬೋದು ಕುದುರೆ ಮೇಲೆ ಹತ್ತಿ ಯಾವ ರೀತಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದೇವೆ ನಾವು ಅಂತ ಹೇಳ್ಬಿಟ್ಟು. ಇದು ಭಾರಿ ಚೆನ್ನಾಗಿ ಚಿಕ್ಕ ಮಕ್ಕಳಿಗಂತೂ ಭಾರಿ ಚೆನ್ನಾಗಿರುತ್ತೆ ಇದು. ಸೊ ಇದನ್ನು ನಾವೆಲ್ಲ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ನಾವು ಸಾಂಪ್ರದಾಯಿಕವಾದಂಥ ಈ ಚಿಗಳಿ, ಹುಣಸೆ ಹಣ್ಣಿಂದ ಮಾಡಿದಂಥ ಚಿಗಳಿಯ ಇತ್ತಲ್ಲಿ, ಮತ್ತು ಅದರ ನಂತರ ರಾಗಿಯಿಂದ ಮಾಡಿದ ಅಂಬ್ಲಿ ಇತ್ತು. ಈಗ ನೆಕ್ಸ್ಟ್ ನಾನು ನಿಮಗೆ ಊಟ ತೋರ್ಸೋಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಊಟ ಮಾತ್ರ ಭಾರಿ ಚೆನ್ನಾಗಿರುತ್ತೆ. ಬಗೆ ಬಗೆಯಾದಂಥ ಎಲ್ಲ ಒಂದು 3-4 ಥರದ ಆದಂಥ ಪಲ್ಯಗಳನ್ನ ಮಾಡಿರ್ತಾರೆ. ನಾವು ಹೋದಾಗ ಹೆಸರುಬೇಳೆ ಪಲ್ಯ, ಮೆಣಸಿನ್ಕಾಯಿ ಮತ್ತು ಚಟ್ನಿ, ಭಾರಿ ಚೆನ್ನಾಗಿ ಚಟ್ನಿ ಇತ್ತು. ಅದರ ನಂತರ ಜುಣಕದ ವಡೆ ಮತ್ತು ಮೊಸರು ಇತ್ತು. ಮೊಸರು ನಂತರ ಶೇಂಗಾದ ಚಟ್ನಿ
ಮತ್ತು ಖಾರ ಮತ್ತು ನಮಗೆ ಚಪಾತಿನೂ ಇತ್ತು. ಅದ್ರ ಜೊತೆ ಗೊಂಜಾಳ ರೊಟ್ಟಿ ಮತ್ತು ವೈಟ್ ರೊಟ್ಟಿ, ಜೋಳದ ರೊಟ್ಟೆ, ಈ ರೀತಿಯಾದಂಥ ಫುಡ್ ಇತ್ತು. ನಮಗೆ ತಿನ್ನೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮದು ನಾಷ್ಟಾನೇ ಬೆಳಗ್ಗೆ ಲೇಟಾಗಿತ್ತು. ನಾವು 12:30ಗೆ ನಾಷ್ಟ ಮಾಡಿದ್ವಿ. ಸೊ ಆ ಕಾರಣದಿಂದ ನಮಗೆ ಮಧ್ಯಾಹ್ನ ಫುಡ್ಡು ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಲೇಟ್ ಆಯಿತು. ಆದರೂ ನಾವು ಬೆಳಗ್ಗೆ ಬರೋದು ಅರ್ಧ ತಾಸು 1 ತಾಸು ಲೇಟಾಗಿರೋದ್ರಿಂದ ನಮಗೆ ಆ ಥರ ಆಯಿತು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕುಂಬಾರರು ಮಡಿಕೆ ಗ್ಲಾಸು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾವು ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನಾನಿಲ್ಲಿ ಒಂದು ಚಿಕ್ಕದಾದಂಥ ಮಡಿಕೆಯನ್ನು ಮಾಡ್ತಾಯಿದ್ದಾನೆ. ಮಡಿಕೆ ಅಂದರೆ ಸಣ್ಣದಾದಂಥ ಗ್ಲಾಸ್ ಥರ ನಾನೇ ಸ್ವತಃ ಮಾಡಿದೆ. ಸೊ ಇದೊಂಥರ ಭಾರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಅಂದರೆ ಯಾವ ರೀತಿ ಕುಂಬಾರರು ಮುಂಚೆಲ್ಲ ಮಡಿಕೆ ಮಾಡ್ತಿದ್ರು ಅನ್ನೋದನ್ನು ನಾವಿಲ್ಲಿ ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಇದು ಭಾರಿ ನನಗೆ ಚೆನ್ನಾಗಿ ಎಂಜಾಯ್ಮೆಂಟ್ ಅನ್ನಿಸ್ತು. ಸೊ ಇದನ್ನು ನಮಗೆ ಅವರು ವಾಪಸ್ ಕೊಡ್ತಾರೆ, ನಾವು ಮಾಡಿದ್ದನ್ನ ನಾವು ಮನೆಗೆ ತರಬಹುದು. ಸೊ ಆ ಥರ ಇದಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನನ್ನ ಮಗಳು ಯಾವ ಥರ ಚಿಕ್ಕ ಗ್ಲಾಸನ್ನು ಮಾಡ್ತಾ ಇದ್ದಾಳಂತ. ಸೊ ಚಿಕ್ಕ ಮಕ್ಕಳಿಗಂತೂ ಇದು ಭಾರಿ ಕಲಿಕೆಯಲ್ಲಿ ಇದು ಭಾರಿ ಚೆನ್ನಾಗಿರುತ್ತೆ ಮತ್ತು ಅವ್ರಿಗೂ ಒಂಥರ ಒಳ್ಳೆಯ ಕಲಿಕೆ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲರೂ ನಾವು ಫ್ಯಾಮ್ಲಿಯೆಲ್ಲ ಸೇರಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನಾನು ನನ್ನ ಮಗಳು ಸೇರಿಬಿಟ್ಟು 2ನೇ ಸಲನೂ ಟಾಂಗಾ ರೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು. ಅದಾದ ನಂತರ ನಾವಿಲ್ಲಿ ದೋಣಿ ವಿಹಾರ ಮಾಡಿದ್ವಿ. ಇಲ್ಲಿ ಯಾವ ಥರ ಅಂದರೆ ಪೆಡಲ್ ಬೋಟ್ಗಳಿದ್ದಾವೆ. ಇದನ್ನು ಸ್ವತಃ ನಾವೇ ತುಳಿತಾ ಹೋಗಬೇಕು. ನಾವು ಯಾವ ರೀತಿ ಇದನ್ನು ಪೆಡಲ್ನ ತುಳಿತೇವೆ ಅಷ್ಟು ಫೋರ್ಸಲ್ಲಿ ಇದು ಬೋಟ್ ಮುಂದೆ ಹೋಗುತ್ತೆ. ಸೊ ಇಲ್ಲಿ ನಾವು ಶ್ರಮ ವಹಿಸಿದಂಗೆ ಇದು ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಬಾರಿ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು. ಸೊ ಇದನ್ನು ನಾವೆಲ್ಲ ಸೇರಿ ಎಂಜಾಯ್ ಮಾಡಿ. ನಾವೆಲ್ಲ ಸೇರಿಬಿಟ್ಟು ಎತ್ತಿನ ಗಾಡಿಯಲ್ಲಿ ರೈಡ್ ಹೋದ್ವಿ. ಇದಂತೂ ಭಾರಿ ಚೆನ್ನಾಗಿ ಎಂಜಾಯ್ ಆಯಿತು. ಭಾರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಈವ್ನಿಂಗ್ ಸ್ನ್ಯಾಕ್ಸು. ಅವರು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಚುಮ್ಮರಿ ಮತ್ತು ಸೇವು ಮತ್ತು ಅದರ ಜೊತೆಗೆ ಬಜ್ಜಿ ಇದೆಲ್ಲ ಮಾಡಿದ್ರಂತ ಹೇಳ್ಬೋದು. ಸೊ ಇದನ್ನು ನೋಡ್ಕೊಂಡು ನಾವು ಕೋಲಾಟ ಡ್ಯಾನ್ಸು ಇಲ್ಲಿ ನೋಡ್ಬೋದು ನೀವು. ಕೋಲಾಟ ಡ್ಯಾನ್ಸು ಅರೇಂಜ್ಮೆಂಟ್ ಇರುತ್ತೆ ಇಲ್ಲಿ ಈವ್ನಿಂಗು. ಸೊ ಇದನ್ನು ಭಾರಿ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು.